ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ ಮಹಾದೇವಿ ಅಮ್ಮ ಶ್ರೀ ಸಿಂಹವಾಹಿನಿ ಮಾಡಿದ ಎಲ್ಲ ಪ್ರಯತ್ನ ವಿಫಲ ಆಯಿತು. ತಾಯ್ತಾ ಆ ತಾಯಿಗೆ ನನ್ನ ಮರೆ ಮುಟ್ತು ಅಂತ ಕಾಣುತ್ತೆ. ದೆವ್ವನೋ ಪಿಶಾಚಿನೋ ಪೀಡೆನೋ ನಿಮ್ಮ ಮನೆ ಮೇಲೆ ಕಣ್ಣಿಟ್ಟಿರೋದು ಸತ್ಯ. ಈ ಉಳ್ಳೆಪದಲ್ಲಿ ನಮ್ಮ ವಿದ್ಯಾಶಂಕರನ್ ಹಿಡ್ಕೊಂಡ್ರೆ. ಅಮ್ಮ ಸಮಾಧಾನವಾಗಿರಿ, ಆತಂಕ ಬೇಡ. ಹೇಗೆ ಸಾಧ್ಯ? ನೀ ಸಮಾಧಾನಗಿರಕ್ಕಾಗುತ್ತಾ? ಮನೆ ಹೊತ್ಕೊಂಡು ಹುರಿದೋಗೋಂಥ ಪರಿಸ್ಥಿತಿ ಬಂದಿದೆ. ಆತಂಕ ಬೇಡ ಅಂದ್ರೆ ಆಗುತ್ತಾ? ಏನಾದ್ರೂ ಉಪಾಯ ಹುಡ್ಕೋಣ, ಅವ್ರು ಬಂದ್ರೆ ಸಾಕೀಗ. ಎಲ್ಲಿ ಹೋಗ್ತಾನೋ ಏನೋ, ಹೇಳೋದಿಲ್ಲ ಕೇಳೋದಿಲ್ಲ. ಮಗಳು ಹೋದ್ಮೇಲೆ ಅವನು ಕೂಡ ವೈರಾಗಿ ತರ ಆಗಿದ್ದಾನೆ. ಅಮ್ಮ, ಈ ವಿಚಾರದ ಬಗ್ಗೆ ನೀವು ಮಾವನವ್ರ ಹತ್ರ ಮಾತಾಡಿದ್ರೆ? ಸರ್ವನಾಶ ಖಚಿತ. ಅವ್ರ ಹತ್ರ ಹೋಗಿ ನಾವೇನಾದ್ರೂ ಈ ವಿಚಾರ ಬಗ್ಗೆ ಕೇಳಿದ್ರೆ ಗ್ರಾಚಾರ ಬಿಡಿಸ್ಬಿಡ್ತಾರಷ್ಟೇ. ಅವ್ರಿಗೆ ಗೊತ್ತಾಗದ ಹಾಗೆ ಬೇರೆ ಉಪಾಯ ಮಾಡಬೇಕು. ಇದು ಶೇಖರಿಂದ ಮಾತ್ರ ಸಾಧ್ಯ. ಮಾವನವ್ರ ಮುಂದೆ ಇವ್ರು ಮಾತಾಡೋದಿಲ್ಲ. ಜಗ್ಗಿ ಹೇಳಿದ ಸತ್ಯ ಆಗ್ಬಿಟ್ರೆ ಏನ್ ಮಾಡೋದು? ಒಳ್ಳೆ ಚಕ್ರವ್ಯೂಹದಲ್ಲಿ ಸಿಕ್ಕಾಕೊಂಡಂಗೆ ಆಗಿದೆ ನಮ್ಮ ಕತೆ. ಚಕ್ರವ್ಯೂಹನ ಬೇರ್ಸೋ ಕಲೆನ ಅಭಿಮನ್ಯು ತನ್ನ ತಾಯಿ ಗರ್ಭದಲ್ಲಿ ಇದ್ದಾಗಲೇ ಕಲ್ತಿದ್ದ. ಹಾಗೆ ನಮ್ಮ ಶೇಖರಿಯೂ ಕೂಡ ಈ ಚಕ್ರವ್ಯೂಹದಿಂದ ಪಾರು ಮಾಡ್ತಾನೆ ಅನ್ನೋ ನಂಬಿಕೆ ನನಗಿದೆ. ಅಮ್ಮ, ಯಾವ ನಂಬಿಕೆ ಬಗ್ಗೆ ಹೆಮ್ಮೆ ಪಡ್ತಿದೀಯಮ್ಮ? ಸದ್ಯ ಬಂದ್ಯಲ್ಲ, ನಿನ್ನ ಮೇಲೆ ನನಗಿರೋ ನಂಬಿಕೆ ಬಗ್ಗೆ ಹೆಮ್ಮೆ ಅಂದೆ. ವಿಚಿತ್ರ ಅನ್ನಿಸ್ತಾ ಇದೆ ನಿನ್ನ ಮಾತು. ಅಮ್ಮ, ಇವ್ರಿಗೆ ವಿಷಯ ನೇರವಾಗೇ ಹೇಳ್ಬಿಡಿ. ಶೇಖರಿ, ದಯವಿಟ್ಟು ಏನಾದರೂ ಮಾಡು. ಇಲ್ದಿದ್ರೆ ನಾವೆಲ್ಲರೂ ಎಲ್ಲಾನು ಕಳ್ಕೊತೀವಿ. ಏನ್ ಮಾಡ್ಬೇಕಮ್ಮ? ಯಾವ ವಿಚಾರಕ್ಕೆ? ನಾನೇನ್ ಮಾಡ್ಬೇಕು? ಆ ಜಾಜಿನ ಮೊದಲು ಮನೆಯಿಂದ ಹೊರಗೆ ಕಳಿಸು. ಯಾಕೆ? ಈಗ ಏನಾಯ್ತು ಅವಳಿಂದ? ಕಾರಣ ಬೇಡ, ಏನಾದ್ರೂ ಆಗೋವರೆಗೂ ಕಾಯ್ಬೇಕಾ ನಾವು? ಅನಾಹುತ ಆಗುತ್ತೆ ಅಂತ ಅನ್ಸಿದ್ರೆ ಎಚ್ಚೆತ್ಕೋಬೇಕಲ್ವಾ? ಅಥವಾ ಅನಾಹುತ ಆಗೋವರೆಗೂ ಕಾಯ್ಬೇಕಾ? ಅಮ್ಮ, ನಿನಗೆ ಗೊತ್ತು, ಅಪ್ಪ ಜಾಜಿ ವಿಚಾರದಲ್ಲಿ ಕಡ್ಡಿ ತುಂಡು ಮಾಡ್ದ ಹಾಗೆ ಮಾತಾಡ್ತಾರೆ. ಅವಳ ಕಡೆ ಬೆಟ್ಟು ಮಾಡಿ ತೋರಿಸಿದ್ರೆ ಪ್ರಳಯನೇ ಆಗುತ್ತೆ. ಅಂಥದ್ರಲ್ಲಿ ಅವಳನ್ನ ಮನೆಯಿಂದ ಹೊರಗೆ ಹಾಕು ಅಂತ ಹೇಳ್ತಿದೆಯಲ್ಲ. ಹೌದು, ಅವಳು ಇಲ್ಲೇ ಇದ್ರೆ ಪ್ರಳಯ ಆಗೋದಂತೂ ಖಂಡಿತ. ನಿನ್ನ ಮಗಳು ಕಳ್ಕೊಂಡೆ ಬೆನ್ನಿಗೆ ನಮ್ಮ ವಿದ್ಯಾಶಂಕರನ್ನು ಕಳ್ಕೊತೀವಿ ಅವಳಿಂದ. ಅರ್ಥ ಮಾಡ್ಕೋ. ಅಮ್ಮ, ಆ ಹುಡುಗಿ ಜಾಜಿಯಿಂದ ನಮ್ಮ ವಿದ್ಯಾಶಂಕರನ್ ಹೇಗಮ್ಮ ಕಳ್ಕೊತೀವಿ? ಅಯ್ಯೋ ಅಮ್ಮ, ಆಗ್ಲಿಂದ ಒಂದೇ ಸಮನೆ ಹೇಳ್ತಾ ಇದ್ದಾರೆ. ಸೂಕ್ಷ್ಮ ತಿಳ್ಕೋಬೇಕು. ಆ ಜಾಜಿಗೆ ಮಾಟ ಮಂತ್ರ ಮಾಡಿಸಿದಾರಂತೆ, ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು. ಅವಳಿಂದಾಗಿ ನಮ್ಮ ಸಂಸಾರ ಹಾಳಾಗಿ ಹೋಗುತ್ತೆ. ಆ ಹಾಳು ಮಾಟ ಮಂತ್ರಗಳಿಂದ ಇರೋ ಒಬ್ಬ ಮಗನ ಏಳಿಗೆನೂ ನಿಂತು ಹೋಗುತ್ತೆ. ಏನ್ ಹೇಳ್ತಾ ಇದೀಯಾ? ಯಾರು ಮಾಟ ಮಾಡ್ತಾರೆ? ನಮ್ಮ ವಿದ್ಯೆಗೆ ಯಾಕೆ ತೊಂದರೆ ಕೊಡ್ತಾರೆ? ನಮ್ಮ ಮಗಳು ಮಾಟ ಮಂತ್ರಕ್ಕೆ ಬಲಿಯಾಗಿದ್ದು. ಅವಳನ್ನಂತೂ ಉಳಿಸ್ಕೊಳ್ಳೋದಕ್ಕಾಗಲಿಲ್ಲ. ನಮ್ಮ ಮಗನಾದರೂ ಉಳಿಸ್ಕೋಬೇಕು ರೀ. ನಾಳೆ ನಾವು ಸತ್ತಾಗ ನಮ್ಮ ಚಿತೆಗೆ ಬೆಂಕಿಳೋನು ಅವನೇ. ನನ್ನ ಮಗ ಸುರಕ್ಷಿತವಾಗಿರಬೇಕು ಅಷ್ಟೇ. ನಿಮ್ಮ ದಮ್ಮಯ್ಯ ಹೇಗಾದರೂ ಮಾಡಿ ಅವಳನ್ನ ಇಲ್ಲಿಂದ ಕಳಿಸಿ. ಶೇಖರಿ, ಏನು ಯೋಚಿಸ್ತಿದ್ಯಾ? ಈ ಮಾಟ ಮಂತ್ರದಿಂದ ಆಳೋದವ್ರನ್ನ ಎಷ್ಟು ಜನರನ್ನ ನೀನು ನೋಡಿದ್ಯಾ? ನಮ್ಮ ವಿದ್ಯಾಶಂಕರನ್ನು ಇದಕ್ಕೆ ಬಲಿಯಾಗಬೇಕಾ? ಬೇಡ ಕಣೋ. ಗುರುತು ಪರಿಚಯ ಇಲ್ದಿರೋ ಆ ಹುಡುಗಿಯಿಂದಾಗಿ ನಮ್ಮನೆ ಜ್ಯೋತಿನ ಯಾಕೋ ಬಿರುಗಾಳಿಗೆ ಒಡ್ಡಬೇಕು? ಅವಳಿಂದ ನಮ್ಗೇನೂ ಆಗ್ಬೇಕಾಗಿಲ್ಲ. ಮೊದಲು ಅವಳು ನಮ್ಮ ಮನೆಯಿಂದ ಹೊರಗೆ ಕಳಿಸು. ಜನ್ಮ ಕೊಟ್ಟ ತಂದೆ ನೀನು. ನಿನ್ನ ಕರ್ತವ್ಯ ಅಲ್ಲಿಗೆ ಮುಗಿಯೋದಿಲ್ಲ. ವಿದ್ಯಾಶಂಕರನ ಸುರಕ್ಷತೆ ಕೂಡ
ನಿನ್ನ ಹೊಣೆನೆ. ಬದುಕಲ್ಲಿ ಅವನೊಂದು ದಡ ಸೇರಿಸೋದು ತಂದೆಯಾದ ನಿನ್ನ ಜವಾಬ್ದಾರಿ ಅಲ್ವೇನೋ? ಆ ಅಪರಿಚಿತ ಹುಡುಗಿಯಿಂದ ನಮ್ಮ ವಿದ್ಯೆಗೆ ಏನಾದರೂ ಅನಾಹುತ ಆದರೆ ಏನೋ ಮಾಡೋದು? ಮಗಳು ಹೋದ್ಲು, ಇನ್ನು ನಮ್ಮ ವಿದ್ಯೆಗೆ ಏನಾದರೂ ಆದರೆ ನಮ್ಮೂರು ಜನ ಪಾಪ ಪ್ರಜ್ಞೆಯಿಂದ ಸಾಯ್ತಾ ಬದುಕಬೇಕೇನೋ? ಅಮ್ಮ ಅಪಶಕನ ಮಾತಾಡಬೇಡ. ಆ ಜಾಜಿನ ಮೊದಲು ಮನೆಯಿಂದ ಹೊರಗೆ ಕಳಿಸು, ಆಗ ನಮ್ಮೂರು ಜನ ನೆಮ್ಮದಿಯಿಂದ ಉಸಿರಾಡ್ತೀವಿ. ಓಂ ಹಿರಣ್ಯಪಾತ್ರಂ ಮದೋಹ ಪೂರ್ಣಂ ದದಾತಿ ಮದವ್ಯೋ ಸಾನೀತಿ ಏಕದಾ ಬ್ರಹ್ಮಣಮುಪಹರತಿ ಏಕದೈವ ಯಜಮಾನ ಆಯುಸ್ತೇಜೋ ದದಾತಿ ಓಂ ಪರ್ಯಾಪ್ತ್ಯ ಅನಂತರಾಯಾಯ ಸರ್ವಸ್ತೋಮೋದಿರಾತ್ರ ಉತ್ತಮಮಹದ್ಭವತಿ ಸರ್ವಸ್ಯಾಪ್ತೈ ಸರ್ವಸ್ಯಜಿತ್ತೈ ಸರ್ವಮೇವ ತೇನಾಪ್ನೋತಿ ಸರ್ವಂ ಜಯತಿ ಓಂ ಕಾತ್ಯಾಯನಾಯ ವಿದ್ಮಹೇ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗಿ ಪ್ರಚೋದಯಾತ್ ಓಂ ಮೃತಂ ದ್ವಾಸತ್ಯೇನ ಪರಿಷಿಂಚಾಮೀತಿ ಪ್ರಾಜಿಂ ಪರಿಷಿಂಚತೆ ಸತ್ಯಂ ಸತ್ಯೇನ ಪರಿಷಿಂಚಾಮೀತಿ ಪ್ರಾತಃ ಅಗ್ನಿರ್ವಾಣ. ಹೌದು, ಸುಂದ್ರಿ ಹೇಗ್ ಸತ್ಲು? ಸುಂದ್ರಿ ಹೇಗೆ ಸತ್ಲು ಅಂತ ಗೊತ್ತಿಲ್ಲ, ಆದರೆ ಊರಲ್ಲಿರೋರೆಲ್ಲ ಸುಂದ್ರಿ ಸಾವಿಗೆ ನಾನೇ ಕಾರಣ ಅಂತ ಹೇಳ್ತಾರೆ. ಅದ್ ಹೇಗೆ? ಅವತ್ತು ಕರಾಳ ಅಮಾವಾಸ್ಯೆ ಅಂತೆ. ಸುಂದ್ರಿ ನೋಡೋಕೆ ಹೋಗಿದ್ದಷ್ಟೇ ನೆನಪು. ಆಮೇಲೆ ಏನಾಯ್ತು, ಯಾರು ಕರ್ಕೊಂಡು ಹೋದ್ರು ಅಂತಾನೆ ಗೊತ್ತಿಲ್ಲ. ಮಧ್ಯರಾತ್ರಿ ನನಗೆ ಎಚ್ಚರ ಆದಾಗ ಕಾಡಲ್ಲಿ ಬಿದ್ದಿದ್ದೆ. ಅಲ್ಲಿಗೆ ಹೇಗೆ ಹೋದ್ನೋ ಗೊತ್ತಿಲ್ಲ. ಸುತ್ತ ನೋಡಿದ್ರೆ ಭಯಾನಕ ಕಾಡು. ಭಯದಿಂದ ನಡ್ಕ ಶುರುವಾಯ್ತು. ಅದ್ ಹೇಗ್ ನಿನಗೆ ಗೊತ್ತಿಲ್ಲದೆ ಯಾರೋ ನಿನ್ನನ್ನು ಕಾಡಿಗೆ ಕರ್ಕೊಂಡು ಹೋಗ್ತಾರೆ? ವಿಚಿತ್ರವಾಗಿದೆ ನೀನು ಹೇಳೋದು. ಕಾಡಲ್ಲಿ ನಾನೊಬ್ಬನೇ ಇದ್ದೆ. ಎಲ್ಲಿ ಕಾಡು ಪ್ರಾಣಿಗೆ ಬಲಿ ಆಗ್ತೀನೋ ಅಂತ ಭಯದಲ್ಲಿ ರಾತ್ರಿ ಕಳೆದೆ. ಅದು ಯಾವಾಗ ಬೆಳಗಾಗುತ್ತೋ ಅಂತ ಕಾಯ್ಕೊಂಡಿದ್ದು. ಬೆಳಗಾಗ್ತಿದ್ದಂಗೆ ಸತ್ನೋ ಬಿದ್ನಂತ ಊರಿಗೆ ಬರ್ತಿದ್ದೆ. ಊರಿಗೆ ಬರುವಾಗ ದಾರಿಯಲ್ಲಿ ಜಗ್ಗಣ್ಣ ಸಿಕ್ಕಿದ್ರು. ನಂತರ ಶೇಖರಣ್ಣನ ಮನೆ ಕರ್ಕೊಂಡೋದ್ರು. ಮತ್ ಸುಂದ್ರಿ ಅವಳೇನಾದ್ಲು? ನಾ ಕಾಡ್ನಲ್ಲಿ ಕಳೆದ ರಾತ್ರಿ ಸುಂದ್ರಿ ಸತ್ತೋಗ್ಬಿಟ್ಲು. ಅದ್ ಹೇಗೆ? ಕಾಡಿಗೆ ಹೇಗೆ ಹೋದ್ಲು ಅಂತ ನಂಗೆ ಗೊತ್ತಿಲ್ಲ. ನಾನಂತೂ ಕರ್ಕೊಂಡೋಗಿಲ್ಲ. ನಾನು ಹೇಗೆ ಹೋದೆ ಅಂತ ನನಗೆ ಗೊತ್ತಿಲ್ಲ. ಯಾರೋ ಮಾಟ ಮಾಡೋರು ಸುಂದ್ರಿನ ಬಲಿ ಕೊಟ್ಟು ತಲೆನ ಕಡ್ದು ಬಿಟ್ಟಿದ್ರು. ನಮ್ಮ ಸುಂದ್ರಿ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಲು. ನಿನಗೆ ಅವಳು ನೆನಪು ಮಾಡಿ ಬೇಸರ ಮಾಡಿಬಿಟ್ಟೆ. ಸಮಾಧಾನ ಮಾಡ್ಕೊ, ಅಳಬೇಡ. ನೀನ ಹತ್ರ ನನಗೂ ಅಳು ಬರುತ್ತೆ. ಸುಂದ್ರಿನಂತೂ ನಾನು ಕರ್ಕೊಂಡು ಬರೋಕ್ಕಾಗಲ್ಲ. ಆದರೆ ಸುಂದ್ರಿ ಹಾಗೆ ನಾನು ನಿನ್ನ ಗೆಳತಿ ಆಗಿರ್ತೀನಿ, ಆಯಿತಾ? ಏ ಹೋಗೋ.
ಏನ್ರಿ ಬಂದಿದೆ ನಿಮ್ಗೆ ಕೇಡ್ಗಾಲ? ಹೋಗಿ ಹೋಗಿ ಅವ್ರ ಮನೇಲೆ ಕೊಳ್ಳಿ ಇಟ್ಟು ಬಂದಿದ್ದೀರಲ್ಲ, ಬುದ್ಧಿ ಇಲ್ವಾ ನಿಮ್ಗೆ? ನಾನು ನಿಮ್ಗೆ ಎಷ್ಟು ಸಲ ಹೇಳ್ದೆ, ಈ ಭೂತ ಪಿಶಾಚಿ ಮಾಟ ಮಂತ್ರ ಅಂತೆಲ್ಲ ಅಕ್ಕನ್ನ ಹೆದರ್ಸ್ಬೇಡಿ ಅಂತ. ಅಲ್ಲಿಗೆ ಹೋಗೋದೇ ಇಲ್ಲ ಅಂತ ಹೇಳಿದ್ರಿ, ಅದ್ಯಾವ ಮಾಯದಲ್ಲೋ ಹೋಗಿ ಹೇಳಿ ಬಂದಿದ್ದೀರಾ? ಎಷ್ಟು ಕೆಟ್ಟ ಬುದ್ಧಿ ನಿಮ್ಗೆ. ನೋಡು, ಸತ್ಯವಂತರಿಗಿದು ಕಾಲವಲ್ಲ ಅನ್ನೋದು ಇದಕ್ಕೆ ಕಣೆ. ಯಾವಾಗಲೂ ನಾನು ಬೈತಾ ಇರ್ತೀಯ, ಅವ್ರ ಮನೆ ಹಾಳು ಮಾಡೋದಕ್ಕೆ ಹೋಗ್ತೀಯ ಅಂತ. ಅದಕ್ಕೆ ಪಶ್ಚಾತ್ತಾಪ ಪಟ್ಕೊಂಡು ಅವ್ರ ಮನೆ ಉದ್ಧಾರ ಆಗಲಿ ಅಂತ ಹೋಗಿ ಹೇಳಿ ಬಂದಪ್ಪ. ಏನಿದೆ ತಪ್ಪು ಅದರಲ್ಲಿ? ಆ ಹುಡುಗಿ ಕಾರಣದಿಂದ ನಿಮ್ಮ ಅಕ್ಕನ ಮನೆಯವರೆಲ್ಲ ಬೀದಿಗೆ ಬರಬಾರ್ದು, ಶನಿ ತಾಗಬಾರ್ದು, ರಾವು ಹೊಡಿಬಾರ್ದು ಅಂತ ಹೇಳಿ ಬಂದಪ್ಪ. ನೀನು ನೋಡಿದ್ರೆ ನನಗೆ ಅಂತೀಯಲ್ಲ? ನನಗೆ ಗೊತ್ತಿತ್ತು ನೀವು ಮಾಟ ಮಂತ್ರ ಅಂತ ಪುಂಗಿ ಬಿಟ್ಟಾಗ್ಲೇ ನನಗೆ ಅನುಮಾನ ಬಂತು. ಏನು ಎತ್ತ ಅಂತ ವಿಚಾರಿಸೋಷ್ಟ್ರಲ್ಲಿ ಅವ್ರ ಮನೆಗೆ ಹೋಗಿ ಹೇಳಿ ಬಂದಿದ್ದೀರಲ್ಲ, ಈ ಜನ್ಮ ಅಲ್ಲ 7 ಜನ್ಮ ಬಂದ್ರು ನೀವು ಉದ್ಧಾರ ಹಾಕಲ್ಲ, ತಿಳ್ಕೊಳ್ಳಿ. ನೋಡಮ್ಮ, ಸದ್ದು ಮಾಡದೆ ಊಟ ಮಾಡಬೇಕು. ಸದ್ದು ಮಾಡಬಾರ್ದಮ್ಮ. ಹೋಗಲು ರೀ, ಒಂದು ಮಾತು ಹೇಳು. ಇನ್ನು ಹುಡುಗಿ ಈ ಮನೆಯಲ್ಲಿ ಇರೋದು ಬೇಡ. ನೀವು ಮಾವಂಗೆ ಹೇಳ್ತೀರಾ ಅಥವಾ ನಾ ಮಾತಾಡ್ಲಾ? ಹಾಗೆಲ್ಲ ಹೇಳ್ಬಿಡಕ್ಕಾಗಲ್ಲ ಲಲಿತಾ. ಒಂದು ಸರ್ತಿ ಆ ಮಾತು ಬಂದಿದ್ದಕ್ಕೆ ಅಪ್ಪ ವಾಪಸ್ ಹಿಮಾಲಯಕ್ಕೆ ಹೊರಟಿದ್ರು. ಈಗ ಮತ್ತೆ ಜಾಜಿನ ಮನೆಗೆ ಹೊರಗೆ ಹಾಕೋ ಮಾತು ಬಂದರೆ ನಿಜಕ್ಕೂ ಹೊರಟು ಬಿಡ್ತಾರೆ. ಹಾಗಂತ ಜಾಜಿನ ನಮ್ಮ ಮನೆಯಲ್ಲಿ ಇಟ್ಕೊಳಕ್ಕಾಗ್ದು. ಅಪ್ಪ ನಿನಗೆ ಮಾವ ಅಷ್ಟೇ, ನನಗೆ ಜನ್ಮ ಕೊಟ್ಟೋರು. ಅವರು ಹೊರಟುಬಿಟ್ರೆ ನಿನಗೇನು ವ್ಯತ್ಯಾಸ ಆಗಲ್ಲ, ನನಗಾಗತ್ತೆ. ಎಷ್ಟೋ ವರ್ಷಗಳ ಮೇಲೆ ವಾಪಸ್ ಬಂದಿದ್ದಾರೆ. ಅವ್ರನ್ನ ಕಳ್ಕೊಳ್ಳೋಕೆ ನನಗಿಷ್ಟ ಇಲ್ಲ ಲಲಿತಾ. ಆದರೆ ವಿದ್ಯಾಶಂಕರ ನಮ್ಮಿಬ್ರಿಗೂ ಮಗ, ಉಳ್ತಿರೋ ಒಬ್ಬ ಮಗ. ಅವನು ಹೋಗ್ಬಿಟ್ರೆ ನಾವು ಬದುಕಿರೋದಕ್ಕಾಗತ್ತೇನ್ರಿ? ಲಲಿತಾ,
ಏನೋ ಗಂಡ ಹೆಂಡತಿರ ಮಧ್ಯೆ ಚರ್ಚೆ ನಡೀತಾರೋ ಹಾಗಿದೆ. ನಿಮ್ಮ ಹತ್ರ ಒಂದು ವಿಷಯ ಮಾತಾಡೋದಿದೆ ಮಾವ. ನಿಮ್ಮ ಮಗಂಗೆ ಶತ್ರುಗಳಿಂದ ಬೆದರಿಕೆ ಬರ್ತಾ ಇದೆ, ಕೊಂದು ಹಾಕ್ತೀವಿ ಅಂತ. ಯಾರಪ್ಪ ಅದು ನನ್ನ ಮಗನ ಜೊತೆ ವೈರತ್ವ ಕಟ್ಕೊಂಡಿರೋದು? ಶೇಖರಿ, ಏನಿದು? ಯಾವ ವಿಚಾರಕ್ಕೆ ನಾನು ಕೊಲ್ತೀನಿ ಅಂತ ಬೆದರಿಕೆ ಹಾಕ್ತಿರೋದು? ಅವ್ರವ್ರದ್ದೇನೋ ವ್ಯಾಜ್ಯ. ಈಗೇನು ಮಾಡೋದು ನೀವೇ ಹೇಳಿ ಮಾವ. ಅದು ಹೇಗಮ್ಮ ಕೊಲ್ತಾರೆ? ಕೊಲ್ಲೋದು ಅಂದರೆ ಅಷ್ಟು ಸುಲಭನ? ಅಂಥ ಸಮಯ ಬಂದರೆ ನಾನಿದ್ದೀನಿ. ನನ್ನ ಪ್ರಾಣ ಕೊಟ್ಟಾದರೂ ನನ್ನ ಮಗನ ಉಳಿಸ್ಕೋತೀನಿ. ಶೇಖರಿ, ಹೇಳಪ್ಪ, ಏನು ವಿಚಾರ? ನೋಡಿದ್ರಾ, ನಿಮ್ಮ ಮಗನ ಬಗ್ಗೆ ನಿಮ್ಗೆ ಎಷ್ಟು ಕಾಳಜಿ. ಏನಮ್ಮ ಹೀಗೆ ಹೇಳ್ತೀಯಾ? ಅಪ್ಪನಾಗಿ ಮಗನನ್ನು ಉಳಿಸೋದು ಕರ್ತವ್ಯ ಅಲ್ವಾ? ಹಾಗೆ ಅಮ್ಮನಾಗಿ ನನ್ನ ಮಗನ ಬಗ್ಗೆ ನನಗೂ ಕಾಳಜಿ ಇರಬೇಕಲ್ವಾ ಮಾವ? ಈಗ ನೇರವಾಗಿ ವಿಷಯಕ್ಕೆ ಬಾಮ್ಮ. ಅವನು ಏಳಿಗೆ ನಿಲ್ಲಬಾರ್ದು, ಅವನು 100 ವರ್ಷ ಸುಖವಾಗಿ ಬದುಕಬೇಕು ಅಲ್ವಾ? ಹಾಗಂತ ನನಗೂ ಇದೆಯಮ್ಮ. ವಿದ್ಯೆ ಚೆನ್ನಾಗಿರಬೇಕು, ಬಾಳಿ ಬದುಕಬೇಕು. ಹೌದಲ್ವಾ? ನಾವೆಲ್ಲ ಚೆನ್ನಾಗಿರಬೇಕು ಅಂದರೆ ಜಾಜಿನ ಇಲ್ಲಿಂದ ಕಳಿಸ್ಬೇಕು. ನಿಮ್ಮ ಮೊಮ್ಮಗನ ಮೇಲೆ ನಿಮಗೆ ಪ್ರೀತಿ ಇದ್ದರೆ ಅವಳನ್ನ ದಯವಿಟ್ಟು ಇಲ್ಲಿಂದ ಕಳಿಸಿ. ಈಗ ಜಾಜಿ ಏನು ಮಾಡಿದ್ದಾಳೆ? ಏನು ತೊಂದರೆ ಆಗಿದೆ ಅವಳಿಂದ? ಅವಳಿಗೆ ಯಾರೋ ಮಾಟ ಮದ್ದು ಮಾಡಿದ್ದಾರೆ. ಅದರಿಂದ ನಮ್ಮ ಮನೆಯವ್ರಿಗೆಲ್ಲ ತೊಂದರೆ ಆಗುತ್ತೆ. ವಿದ್ಯಾಶಂಕರನ್ ಭವಿಷ್ಯಕ್ಕೆ ತೊಂದರೆ ಆಗುತ್ತೆ. ಹುಚ್ಚು ಕಣಮ್ಮ ನಿಮಗೆ. ಶ್ರೀಚಕ್ರದ ಆರಾಧಕರ ವಂಶ ಕಣಮ್ಮ ನಮ್ಮದು. ಪ್ರತಿದಿನ ಮಹಾತಾಯಿಯ ಪೂಜೆ ನಡೆಯೋ ಮನೆ ಇದು. ಪ್ರತಿದಿನ ಲಲಿತಾ ಸಹಸ್ರನಾಮದ ಪಠನ ಆಗುತ್ತೆ ಇಲ್ಲಿ. ಮನೆ ಒಳಗೆ ಮಾಟ ಮಂತ್ರ ಯಾವುದೂ ಬರಲಾರ್ದು. ಜಾಜಿಗೆ ಸಮಸ್ಯೆ ಬಂತು ನಿಜ, ಆದರೆ ತಾಯ್ತದ ಪ್ರಭಾವದಿಂದ ಎಲ್ಲ ಸರ್ವೋಯ್ತಲ್ಲ. ಈಗ ನಿಮ್ಮಗಳ ಜೊತೆ ನಾನಿದ್ದೀನಿ. ಮನೆ ಸುತ್ತ ಪ್ರಭೆ ಹರಿಸ್ತೀನಿ, ಚಿಂತೆ ಬೇಡ. ಅದೆಲ್ಲ ಆಗಲಿ, ಆದರೆ ಅವಳು ಈ ಮನೆಯಲ್ಲಿರೋದು ನಮ್ಮ ಯಾರಿಗೂ ಸಮಾಧಾನ ಇಲ್ಲ. ಇದೊಂದು ವಿಷಯದಲ್ಲಿ ನೀವು ನಮ್ಮ ಮಾತಿಗೆ ಬೆಲೆ ಕೊಡಲೇಬೇಕು. ಯಾಕಮ್ಮ ಹಠ ಮಾಡ್ತೀಯಾ? ಅವಳು ಬಂದಿರೋದು ಒಳ್ಳೇದೇ ಆಗಿದೆ. ಬೇಕಾಗಿಲ್ಲ ಮಾವ, ಒಳ್ಳೇದು ಕೆಟ್ಟದು ಆಮೇಲೆ ಯೋಚನೆ ಮಾಡೋಣ. ಅವಳು ಈ ಮನೆಯಲ್ಲಿರೋದು ಬೇಡ ಅಷ್ಟೇ. ನಿನಗೆ ಅವಳು ಯಾರು ಅಂತ ಗೊತ್ತಿಲ್ಲ. ಗೊತ್ತಿದ್ರೆ ಹೀಗೆಲ್ಲ ಹೇಳ್ತಾ ಇರಲಿಲ್ಲ. ಒಬ್ಬ ಮಗಳನ್ನ ಕಳ್ಕೊಂಡಿರೋ ತಾಯಿ ಕರಳು ಎಷ್ಟು ಸಂಕಟ ಪಡತ್ತೆ ಅಂತ ನಿಮಗೆ ಗೊತ್ತಿಲ್ಲ. ಒಬ್ಳನ್ನ ಕಳ್ಕೊಂಡಿದ್ದೀವಿ, ಉಳಿದಿರೋನಾದ್ರೂ ಸುಖವಾಗಿರ್ಬೇಕು. ಜಾಜಿನ ಹೊರಗೆ ಹಾಕಿದ್ರೆ ನೀವು ಹೋಗ್ತೀನಿ ಅನ್ನೋದೇ ನಿಮ್ಮ ಹಠವಾದ್ರೆ ನೀವು ಇಲ್ಲೇ ಇರಬೇಕು ಅಂತ ನಾವ್ಯಾರೂ ಒತ್ತಾಯ ಮಾಡೋದಿಲ್ಲ. ಏನ್ ಮಾಡ್ತಿದ್ಯಾ? ಮಾವ ನಮ್ಮ ಮಾತು ಕೇಳೋದಿಲ್ಲ. ಈ ದರಿದ್ರ ಈ ಮನೆಯಲ್ಲಿರೋರ್ಗೂ ನಮಗೆ ನೆಮ್ಮದಿ ಇಲ್ಲ. ಅವಿವೇಕಿ, ಇವಳನ್ನ ಯಾರು ಅಂತ ತಿಳ್ಕೊಂಡಿದ್ಯಾ? ನೀವೆಲ್ಲ ಅನ್ಕೊಂಡ್ರ ಹಾಗೆ ಇವಳು ಯಾವುದೋ ಊರಿಂದ ಬಂದಿರೋ ಸ್ಮಶಾನದಲ್ಲಿ ತಮಟೆ ಬಾರಿಸೋನ ಮಗಳಲ್ಲ. ಅವಳು ಸತ್ತೋಗಿದ್ದಾಳೆ. ಸತ್ತೋದ ಈ ದೇಹದಲ್ಲಿ ಬಂದು ಸೇರ್ಕೊಂಡಿದ್ದು ನಿನ್ನ ಮಗಳು ಸುಂದರಿ ಜೀವ. ಹೊರನೋಟಕ್ಕೆ ಜಾಜಿಯ ಕಾಣೋ ಇವಳು ಒಳಗೆ ನಿನ್ನ ಮಗಳ ಆತ್ಮಾನ ಪಡೆದಿದ್ದಾಳೆ. ನೀವೆಲ್ಲ ಹೊರಮೈನ ನೋಡಿ ಮೋಸ ಹೋಗ್ತಾ ಇದ್ದೀರಾ. ಆಂತರ್ಯದಲ್ಲಿ ಇವಳು ಸುಂದರಿನೇ. ಇಷ್ಟು ಸೂಕ್ಷ್ಮಗಳನ್ನ ಅರ್ಥ ಮಾಡ್ಕೊಂಡಿಲ್ವಲ್ಲ ನೀವು? ಇದೆಲ್ಲ ಆ ಮಹಾತಾಯಿ ಸಂಕಲ್ಪ. ಮಹಾದೇವ